ನಮಗೆ ಒಂದು ವಿಷಯ ತಿಳ್ಕೊಳ್ಳೋದಿದೆ. ಬಹುಶಃ ಇದು ಓದಲಿಕ್ಕೆ ನಿಮಗೆ ಎಲ್ಲಾದರೂ ಕೇಳಲಿಕ್ಕೆ ಸಿಗಬಹುದು. ಈ ಜೇನು, ಆ ಜೇನಿನ ದೇಹದ ರಚನೆ, ಅದರ ತೂಕ ಹೀಗಿದೆ ಅಂದರೆ ಅದು ತನ್ನ ರೆಕ್ಕೆಗಳಿಂದ ತನ್ನ ದೇಹವನ್ನೇ ಹಾರಿಸಲಿಕ್ಕೆ ಅಶಕ್ತವಾಗಿದೆ ಆ್ಯಕ್ಚುಲಿ. ಆದರೆ ದೇವರು ಆ ರೆಕ್ಕೆಗಳಿಗೆ ಒಂದು ಅದ್ಭುತವಾದ ಶಕ್ತಿಯನ್ನು ಕೊಟ್ಟು ಅದಕ್ಕೆ ಹಾರಲಿಕ್ಕೆ ಅನುಕೂಲ ಮಾಡಿ, ಅದು ಎಂಥ ಅದ್ಭುತವಾದ ಕೆಲಸ ಮಾಡುತ್ತೆ ಅಂದರೆ ಜೇನುತುಪ್ಪವನ್ನು, ಅಂದರೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಒಂದು ಜೇನುತುಪ್ಪವನ್ನು ಅದು ತೆಗಿಲಿಕ್ಕೆ ಸಾಧ್ಯವಾಗ್ತದೆ. ಇದನ್ನು ನಾವು ಸೈಂಟಿಫಿಕ್ ಆಗಿ ಆಲೋಚನೆ ಮಾಡಿದರೆ ಆ ದೇಹದ ರಚನೆ, ದೇಹದ ತೂಕ ಮತ್ತು ಅದಕ್ಕೆ ಇರುವಂಥ ರೆಕ್ಕೆಗಳು, ಅದು ಯಾವ ಆ್ಯಂಗಲಲ್ಲಿ ತನ್ನ ರೆಕ್ಕೆಗಳನ್ನು ಬಡಿಯುತ್ತೆ, ಅದು ಹೇಗೆ ತನ್ನ ದೇಹವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತದೆ ಅನ್ನೋದೆಲ್ಲ ಇದೊಂದು ಸೈಂಟಿಫಿಕ್ ಅಪ್ರೋಚ್ ಆಗಿ ಅದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾದರೂ ಕೂಡ ಇದರಲ್ಲಿ ಒಂದು ಪಾಠ ಕಲಿಯೋದಿದೆ, ಇದರಲ್ಲಿ ಒಂದು ಲೆಸನ್ ಕಲಿಯೋದಿದೆ ನಮ್ಮ ಹತ್ರ. ಅದು ಏನಂದರೆ, ನಮ್ಮಲ್ಲಿ ಇರುವಂಥ ರಿಸೋರ್ಸಸ್ಗಳು, ನಮ್ಮಲ್ಲಿ ಇರುವಂತಹ ಏನು ಸಲಕರಣೆಗಳು, ಅದನ್ನು ನಾವು, ಅದು ನಮಗೆ ನಮ್ಮ ಧ್ಯೇಯೋದ್ದೇಶಗಳನ್ನು ಮುಟ್ಟುವಷ್ಟು ಯೋಗ್ಯವಿರಬಹುದು ಅಥವಾ ಯೋಗ್ಯ ಇರದೇ ಇರಬಹುದು. ಆದರೆ ಅವನ್ನೆಲ್ಲವನ್ನು ಒಟ್ಟುಗೂಡಿಸಿ ನಮ್ಮ ಧ್ಯೇಯೋದ್ದೇಶದ ಕೇಂದ್ರವನ್ನು ನಾವು ನೋಡಿಕೊಂಡು ನಮ್ಮ ಎಲ್ಲ ಶಕ್ತಿಯೊಂದಿಗೆ ಆ ಉದ್ದೇಶವನ್ನು ಮುಟ್ಟಬೇಕು ಅಂತ ನಾವು ಆಲೋಚನೆ ಮಾಡಿದಾಗ ಯಾವುದೂ ಅಸಾಧ್ಯ ಅಂತ ಅನಿಸೋದಿಲ್ಲ. ನಮಗೆ ಇರುವುದನ್ನು ಎಲ್ಲವನ್ನು ಹಿಡ್ಕೊಂಡು ಹಾರಿ ನಮ್ಮ ಉದ್ದೇಶಗಳನ್ನು ಮುಟ್ಟುವ ಶಕ್ತಿ, ಛಲ ಮತ್ತು ಪೇಷನ್ಸ್ ಬೇಕು. ಹಾಗೆ ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ರಿಸೋರ್ಸಸ್ ಏನಿದೆ, ಈ ರಿಸೋರ್ಸಸ್ಗಳಿಂದ ನಾವು ಯಾವುದೋ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅಸಾಧ್ಯವಾಗ್ತದೆ ಅಂತ ಹತಾಶವಾಗೋದ್ರ ಬದಲು, ನಮ್ಮಲ್ಲಿ ಇರುವಂಥ ರಿಸೋರ್ಸಸ್ಗಳನ್ನು ನಾವು ಸಂಪೂರ್ಣವಾಗಿ ಹೇಗೆ ಅದನ್ನು ಯೂಸ್ ಮಾಡಿಕೊಳ್ಬಹುದು, ಅದರ ಸಾರವನ್ನು ತೆಗೆದು ನಮ್ಮ ಉದ್ದೇಶಗಳನ್ನು ಹೇಗೆ ನಾವು ಮುಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಂಥನ ಮಾಡಿದರೆ, ಇರುವ ರಿಸೋರ್ಸಸ್ಗಳನ್ನು ಪೂರ್ಣವಾಗಿ ಉಪಯೋಗಿಸಿ ಒಂದು ಒಳ್ಳೆಯ ಜೇನುತುಪ್ಪದಂತಹ ಒಂದು ಮಧುರವಾದ ರಸವನ್ನು ನಾವು ಕೂಡ ನಮ್ಮ ಉದ್ದೇಶಗಳಿಂದ ತೆಗೆಯಲು ಸಾಧ್ಯವಿದೆ. ಹಾಗಾಗಿ ದೇವರು ನಮಗೆ ರಿಸೋರ್ಸಸ್ಗಳನ್ನು ಕೊಟ್ಟಿಲ್ಲ ಅಥವಾ ಅನುಕೂಲಗಳನ್ನು ಕೊಟ್ಟಿಲ್ಲ ಅಂತ ಹತಾಶರಾಗೋದು ಬೇಡ. ಇರುವಂಥ ರಿಸೋರ್ಸಸ್ಗಳಲ್ಲಿ ನಾವು ಎಷ್ಟು ಬೆಸ್ಟ್ ನಾವು ಅದನ್ನು ಯೂಸ್ ಮಾಡಿಕೊಂಡು, ಯುಟಿಲೈಸ್ ಮಾಡಿಕೊಂಡು, ಅದರಿಂದ ಎಷ್ಟು ಒಳ್ಳೆಯ ಒಂದು ರಿಸಲ್ಟ್ಸ್ಗಳನ್ನು ನಾವು ತೆಗೆದುಕೊಂಡು ಹೋಗ್ಬೋದು ಅನ್ನೋದನ್ನು ಬಹುಶಃ ನಾವು ಈ ಒಂದು ಸಣ್ಣ ವಿಷಯದಿಂದ ಕಲಿತೇವೆ. ಹಾಗಾಗಿ ಪ್ರತಿ ಒಂದರಲ್ಲಿ ನಮಗೆ ಒಂದು ಕಲಿಕೆ ಇದೆ, ಪ್ರತಿ ಹಂತದಲ್ಲಿ ನಮಗೆ ದೇವರು ಏನಾದರೂ ಕಲಿಸ್ಬೇಕು ಅನ್ನೋದಿದೆ. ಆ ಉದ್ದೇಶವನ್ನು ಮುಂದಿಟ್ಟುಕೊಂಡು ನಾವು ಹೀಗೆ ಕಲಿತಾ ನಮ್ಮ ಉದ್ದೇಶಗಳನ್ನು ಪೂರ್ಣಗೊಳಿಸೋಣ ಅನ್ನೋದು ಒಂದು ಸಣ್ಣ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಧನ್ಯವಾದಗಳು.